ನಮಸ್ಕಾರ ವೀಕ್ಷಕರೇ, ಎಲ್ಲವೂ ಆದಂತಹ ಒಂದು ಶಕ್ತಿಗೆ ಶರಣಾಗಿ ನಮಿಸುತ್ತಾ ಇವತ್ತಿನ ವಿಚಾರ ಬಂದು ಸಾಮಾನ್ಯವಾಗಿ ವಿಡಿಯೋಗಳು ಮಾಡ್ತಾ ಇರ್ತೀವಿ. ಪ್ರಾಪಂಚಿಕವಾಗಿ ಆಸಕ್ತಿ ಇಲ್ಲದವರು ಪ್ರಾಪಂಚಿಕವಾಗಿ ಕೆಲವೊಂದು ವಿಚಾರದಲ್ಲಿ ತೊಡಗಲೇಬೇಕು. ಹಾಗಾಗಿ ಕೆಲವೊಂದು ವಿಚಾರಗಳನ್ನ ನಾನು ವೀಕ್ಷಣೆ ಮಾಡ್ತಾ ಇರ್ತೀನಿ. ಅಂದರೆ ಬದಲಾವಣೆಗೆ ಬೇಕಾದಂಥದ್ದು. ಹಾಗಾಗಿ ಈ ಒಂದು ವಿಚಾರ ಏನಂದರೆ, ಈ ಒಂದು ಇದು ನಿಮಗೆ ಸ್ಟೇಟಸ್ ಮತ್ತು ಇದೇ ನೋಡೋರೆ ವೀಕ್ಷಣೆ ಮಾಡೋದು. ಹಾಗಾಗಿ ಅದನ್ನು ಇದು ಮಾಡ್ತೀನಿ. ಇದು ಕಲಿಯುಗ ದರ್ಶನ ಅಂತ ಒಂದು ಚಿಕ್ಕದಾಗಿ ಒಂದು 2-3 ಪಾರ್ಟಾಗಿ ಒಂದು 4-5 ಇದಾಗಿ ಮಾಡ್ತಿರೋಂಥ ವೀಡಿಯೋಗಳಿದು. ಈ ಕಲಿಯುಗ ದರ್ಶನದಲ್ಲಿ ಏನು ಅಂತ ಹೇಳಿದ್ರೆ, ಇದು ಮೊದಲೇ ಒಂದು ಆಯಾಮದ ಒಂದು ಸಣ್ಣ ವಿಡಿಯೋ ವೀಕ್ಷಕರೇ. ನಮಗೆ ಆದಷ್ಟು ಅದು ಪ್ರಾಪಂಚಿಕವಾಗಿ ಆಸಕ್ತಿ ಇಲ್ಲ. ಯಾವುದೇ ವಿಚಾರವಾಗಿ, ಯಾವುದು ಊರಾಗಲಿ ದೇಶ ಆಗಲಿ, ಅಂದರೆ ಎಲ್ಲದ ಮೇಲೆ ಇದಿರುತ್ತೆ, ಆದರೆ ಆಸಕ್ತಿ ಇಲ್ಲ ಅಲ್ಲ. ಇನ್ನೊಂದು ಯಾವುದೋ ಜಾತಿನ ಎತ್ತಿಡಿಬೇಕು, ಪ್ರಮೋಟ್ ಮಾಡಬೇಕು, ಇನ್ನೊಂದು ಯಾವುದೋ ಇದು ಮಾಡಬೇಕು. ನಾನು ಎಲ್ಲದರ ಬಗ್ಗೆ ಮಾತಾಡ್ತೀನಿ. ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್, ಎಲ್ಲದರ ಬಗ್ಗೆ, ಎಲ್ಲ ಜಾತಿಯ ಮೇಲೆ ಗೌರವ ಇದೆ. ಈ ಥರ ಬಂದಿರೋದು ನಾವು. ಈಗ ನಾನು ವೀಡಿಯೋಗಳು ತೊಗೊಳ್ಳಿ, ಬೇರೆ ಎಲ್ಲನೂ ಇದೆ. ಕ್ಯಾಸ್ಟ್, ಜೈನದ ಆ ಥರ ಎಲ್ಲನೂ, ಯಾವುದು ಕ್ಯಾಸ್ಟಿಸಮ್ ಆ ಥರ ಯಾವುದಿಲ್ಲ. ಯಾವುದೇ ಕ್ಯಾಸ್ಟ್ನ ಎತ್ತಬೇಕು ಅಥವಾ ಇಲ್ಲ. ಯಾರು ಒಂದು ಸಮಸ್ಯೆ ಅಥವಾ ಒಂದು ಅಸಹಾಯಕರಾಗಿರ್ತಾರೆ ಅಥವಾ ಒಂದು ಶೋಷಣೆಗೊಳಗಾಗಿರ್ತಾರೆ ಅಂಥ ವಿಚಾರಗಳಲ್ಲಿ ಕೆಲವೊಂದು ಇದ್ದರೆ ಆಧ್ಯಾತ್ಮಿಕವಾಗಿ ಮಾತಾಡುವಂಥದ್ದು. ರಾಜಕೀಯವಾಗಿ ಮಾತಾಡ್ತಿದ್ದು ಇದೆ, ಎಲ್ಲ ವೀಕ್ಷಣೆ ಮಾಡಿದ್ದೀರಾ. ಹಾಗಾಗಿ ಈ ಒಂದು ಕಲಿಯುಗ ದರ್ಶನದಲ್ಲಿ ವಿಚಾರಗಳು ವೀಕ್ಷಕರೇ, ಸುಮಾರು ದಿನದಿಂದ ನಾನು ನಿಮಗೆ ಇದು ಮಾಡ್ತಾಯಿದ್ದೆ. ಕಲಿಯುಗ ದರ್ಶನ ನಿರೀಕ್ಷಿಸಿ ಅಂತ. ಎಷ್ಟೋ ವಿಚಾರಗಳೆಲ್ಲವೂ ಸಹ ಇದಾಗಬೇಕು ಅಂತಲೇ ಇರೋದು. ಇವತ್ತು ಅದರಲ್ಲಿ ಒಂದು ಏನು ಅಂತ ಹೇಳಿದ್ರೆ, ಇವತ್ತು ನಾವು ಮೊದಲು ವಿಡಿಯೋ ಮಾಡ್ದಂಗೆ ಇವತ್ತು ಸಾಮಾಜಿಕ ಜಾಲತಾಣದಲ್ಲಿ ಬ್ಲೂ ಫಿಲಮ್ ಅನ್ನೋದು ಲೀಗಲ್ ಆಗಿದೆ, ಸಿಗ್ತಾ ಇದೆ, ಆರಾಮಾಗಿ ಇದೆ. ಅಷ್ಟೊಂದು ಲೀಗಲ್ಲು ಬ್ಲೂ ಫಿಲಮ್. ಇದ್ರ ಬಗ್ಗೆ ನಾನು ವೀಡಿಯೋ ಮಾಡಿದ್ದೀನಿ. ಇದ್ರ ಬಗ್ಗೆ ಸ್ವಲ್ಪ ಪ್ರಯತ್ನಗಳೆಲ್ಲ ಮಾಡಿದ್ದೀವಿ, ಓಕೆನಾ. ಆದರೆ ಅದು ಇದಾಗಿಲ್ಲ, ಸ್ವಲ್ಪ ಅದು ಇದು ಅಂತ ಇದಾಯಿತು. ಹಾಗಾಗಿ ಈ ಕಲಿಯುಗ ದರ್ಶನದಲ್ಲಿ ಈಗ ಏನಿದೆ ಇದೆಲ್ಲ ಒಂದು ಪ್ರಸ್ತುತ ಒಂದು ಕಲಿಯುಗಕ್ಕೆ ರಿಲೇಟೆಡೇ ಈಗೆಲ್ಲ ಇದಾಗಿರುವಂಥದ್ದು. ಹಾಗಾಗಿ ಇದರಲ್ಲಿ ಎಷ್ಟೋ ಬದಲಾವಣೆಗಳು ಆಗಬೇಕು ಅನ್ನೋದು, ಮನುಷ್ಯನಿಗೆ ಏನು ಬದಲಾವಣೆ ಆಗಬೇಕು ಅನ್ನೋದು ಗೊತ್ತಿದೆ. ಅದ್ರ ಕಡೆ ಮನುಷ್ಯ ಈಗ ಇದಿಲ್ಲ. ಈಗ ಇದು ಬೇಡ, ಇದು ಸರಿಯಿಲ್ಲ, ಈ ಥರ ಇರಬಾರದು ಅನ್ನೋದು ಇದಿದೆ. ಆದರೆ ಇನ್ಯಾವುದು ಪ್ರಮೋಟ್ ಮಾಡ್ತಾಯಿದೆ. ಈಗ ಯಾವುದೋ ಒಂದು ಇದನ್ನು ತೊಗೊಂಡ್ರೆ, ಇಲ್ಲ ಇದು ಬೇಡ, ಈ ಥರ ಇರಬಾರ್ದು, ಈ ಥರ ಬದಲಾಗಬೇಕು ಅನ್ನೋದು ಒಂದು ಇದಿದೆ. ಆದರೆ ಇನ್ಯಾವುದೋ ಒಂದು ಪ್ರಮೋಟ್ ಮಾಡ್ತಾರೆ. ಯಾವುದು ಈ ಸಾಮಾಜಿಕ ಜಾಲತಾಣದಲ್ಲಿ ಸಿಗ್ತಿರುವಂತಹ ಬ್ಲೂ ಫಿಲಮ್ ಆಗಿರ್ಬೋದು, ಆಮೇಲೆ ಫೇಸ್ಬುಕ್ಕಲ್ಲಿರುವಂತಹ ಇದಾಗಿರ್ಬೋದು. ಫೇಸ್ಬುಕ್ಕಲ್ಲೂ ಸಹ ಈಗ ನಾನೊಂದು 4-5 ದಿನದಿಂದ ನಾನು ಸಮೇತ ರಾತ್ರಿ ಹೊತ್ತು ಏನು ಬೆಳಗ್ಗೆಲ್ಲ ನೋಡಲ್ಲ, ರಾತ್ರಿ ಸ್ವಲ್ಪ ವೀಕ್ಷಣೆ ಮಾಡ್ತೀನಿ ಏನು ಫೇಸ್ಬುಕ್ಕಲ್ಲಿ ಅಂತ. ಫೇಸ್ಬುಕ್ಕಲ್ಲಿ ರಾತ್ರಿ ನೋಡಿದಾಗ ಫೇಸ್ಬುಕ್ಕಲ್ಲಿ ಹೆಚ್ಚಿದೆ, ದೇವ್ರ ಬಗ್ಗೆ ಆಡ್ಕೊಳ್ಳೋದೆಲ್ಲ ಸ್ವಲ್ಪ ಜಾಸ್ತಿ ಇದೆ. ಅದ್ರ ಜೊತೆಗೆ ಕಂಟೆಂಟ್ಗಳು ಈ ಥರದ್ದು ಇದೆ. ಈಗ ನಾನು ನೋಡಬೇಕು ಅಂತ ಹೇಳಿದಾಗ ಅದನ್ನು ನಾನು ನೋಡಲೇಬೇಕಲ್ವ. ಈಗ ನಾನು ನಿಮ್ಮ ಜೊತೆ ಮಾತಾಡ್ತೀನಿ ಅಂದರೆ ಅದನ್ನು ನಾನು ವೀಕ್ಷಣೆ ಮಾಡಿರಬೇಕು, ಅಥವಾ ನಾನು ಅದನ್ನು ಇದು ಮಾಡಬೇಕು. ಹಾಗಾಗಿ ನಾನು ಸ್ವಲ್ಪ ಅಬ್ಸರ್ವೇಷನಲ್ಲಿ ನೋಡ್ತೀನಿ. ಫೇಸ್ಬುಕ್ಕು ನೋಡಬೇಕು ಅಂತ ನೋಡಲ್ಲ, ಏನಿದೆ ಅನ್ನೋದಕ್ಕೋಸ್ಕರ ಅಷ್ಟೇ. ಹಾಗಾಗಿ ಈ ಥರ ಎಲ್ಲ ಇದೆ. ಅದನ್ನು ನೋಡಿದಾಗ ಅಲ್ಲೂ ಏನೇನೇನೇನೋ ಸ್ಟೋರಿಗಳು, ಯಾವುದೇದೋ ವಿಚಾರಗಳು ಹಾಕಿ ಫೇಸ್ಬುಕ್ಕಲ್ಲಿ ರನ್ ಆಗ್ತಾ ಇದೆ. ಆದರೆ ನೀವು ಅದನ್ನೇ ಒಂದು ಬೇರೆ ಕಂಟೆಂಟ್ನ, ನನ್ನ ಒಂದು ಯಾವುದೋ, ನಾನು ಫೇಸ್ಬುಕ್ ಯೂಸ್ ಮಾಡಲ್ಲ ಆ್ಯಕ್ಚುಲಿ, ಇನ್ನೊಂದು ಯಾವುದೋ ಒಂದು ಕಂಟೆಂಟ್ನ ಕೊಟ್ಟಾಗ, ಒಂದು ಸ್ಪಿರಿಚುಯಾಲಿಟಿನೋ ಅಥವಾ ಒಂದು ಜೀವನದ ಬಗ್ಗೆನೋ ಯಾವುದೋ ಒಂದು ಕಂಟೆಂಟ್ ಕೊಟ್ಟಾಗ ಅದನ್ನು ಬ್ಲಾಕ್ ಮಾಡಿದ್ರು. ಅದನ್ನು ಇದು ಮಾಡಿಲ್ಲ, ಪ್ರೊಡ್ಯೂಸ್ ಇದಾಗಿಲ್ಲ. ಆದರೆ ಇಂಥ ಕಂಟೆಂಟ್ಗಳನ್ನೆಲ್ಲ ಕೊಡ್ತಾರೆ ಫೇಸ್ಬುಕ್ಗಳಲ್ಲಿ, ಯೂಟ್ಯೂಬ್ಗಳಲ್ಲಿ ಸ್ಟೋರೀಸ್ಗಳು. ಫೇಸ್ಬುಕ್ಕಲ್ಲೂ ಆಟೋಮೆಟಿಕ್ಕಾಗಿ ಸಿಗುತ್ತೆ, ಇದು ಆಟೋಮೆಟಿಕ್ಕಾಗಿ ಬರುತ್ತೆ ನಾವು ಇದು ಮಾಡ್ತಾ ಇರ್ಬೇಕಾದ್ರೆ. ಹಾಗಾಗಿ ಇದು ಏನಿದೆ ಇವತ್ತು, ಏನು ಬೇಡ ಅನ್ನೋದು ಓಕೆ, ಅದೊಂದು ಪಕ್ಕದಲ್ಲಿ ಒಂದು ರೀತಿಯಲ್ಲಿ ಒಂದು ತಿಳಿದಂಗೆ, ಒಂದು ಅರಿವಿಗೆ ಬಂದಂಗೆ. ಆದರೆ ಇನ್ಯಾವುದು ಸೆಳೀತಾ ಇದೆ ಮನುಷ್ಯನಿಗೆ ಅಂದರೆ, ಈ ಇರುವಂತಹ ಈ ಸಾಮಾಜಿಕ ಜಾಲತಾಣ, ಅದ್ರಲ್ಲಿ ಬರ್ತಿರುವಂಥ ಕಂಟೆಂಟ್ಗಳು, ಒಂದೊಂದು ಸಂಬಂಧಗಳು ವೈಭವೀಕರಿಸಿ ಮಾಡ್ತಿರುವಂತಹ ಇದೇನಿದೆ ವಿಚಾರ ಏನಿದೆ, ಅದು ತೀರಾ ಪ್ರಮೋಟ್ ಮಾಡ್ತಾ ಇದೆ. ಈಗ ಎಲ್ಲ ಒಂದು ಕಡೆ ಬೇಡ ಅನ್ನೋದು ಹೆಂಗೆ ಅನಿಸ್ತಾ ಇದೆ,
ಏನೋ ಇದು ಯಬ್ಬ ಈ ಥರನೂ ಇರಬೇಕು, ಈ ಥರನೂ ಇದಾ ಅಂತ ಹೆಂಗೆ ಒಂದು ಇದಕ್ಕೆ ತೊಗೊಂಡು ಹೋಗ್ತದೆ, ಇದು ಹೆಂಗೆ ಪರಿವರ್ತನೆಗೊಳ್ತಾ ಇದೆ. ಇದು 4 ಗೋಡೆಗಳ ಮಧ್ಯ ಒಂದು ಎಲ್ಲರ ಹತ್ರ ಫೋನ್ ಇದೆ ಇವತ್ತು. ಹಾಗಾಗಿ ಇದೆಂಗೆ ಸೆಳೀತಾ ಇದೆ ಅನ್ನೋದು ಗೊತ್ತಿಲ್ಲ ನನಗೆ. ಇದು ಪ್ರಮೋಟ್ ಮಾಡ್ತಾನೇ ಇದೆ. ಯಾವುದು ಬೇಡ, ಯಾವುದು ಹಿಂಸೆ ಅನಿಸ್ತಾ ಇದೆ, ಯಾವುದು ಈ ಥರ ಇದ್ದರೆ ಹಿಂಸೆ ಅನಿಸುತ್ತೆ ಅನ್ನೋದು ಅದಂಗೆ. ಅದರಲ್ಲಿ ಈ ಸಾಮಾಜಿಕ ಜಾಲತಾಣ ಫೇಸ್ಬುಕ್ಕು ಏನಿದೆ ಇದು ಸಹ ಒಂದಾಗಿದೆ. ಆಮೇಲೆ ಇನ್ನೊಂದು ಹೇಳಬೇಕು ಅಂತ ಹೇಳಿದ್ರೆ, ಮತ್ತು ನಾನೆಲ್ಲ ವಿಚಾರಗಳು ನೋಡಬೇಕು ಅಂದರೆ ಪ್ರಾಪಂಚಿಕವಾಗಿ ನೋಡಬೇಕು. ನಾನು ಪ್ರಾಪಂಚಿಕವಾಗಿ ನೋಡಿದಾಗಲೇ ನಿಮ್ಮ ಹತ್ರ ಏನಾದರೂ ನಾನು ಹೇಳ್ಕೊಳಕ್ಕೆ ಸಾಧ್ಯ. ಈ ಪ್ರಾಪಂಚಿಕವಾಗಿ ಇರೋದನ್ನ, ನಿಮ್ಮಲ್ಲಿರೋದನ್ನ ನನ್ನಲ್ಲಿ ಬಿಂಬಿತವಾಗುತ್ತೆ ಹೊರತು ನನ್ನಲ್ಲಿ ಯಾವುದು ಹೊಸದಾಗಿ ಬಿಂಬಿತ ಆಗಲ್ಲ. ಅದು ನಿಮ್ಮಲ್ಲಿರುವಂಥದ್ದೇ ಅಥವಾ ಈ ಪ್ರಪಂಚದಲ್ಲಿರುವಂಥದ್ದೇ ನನ್ನಲ್ಲಿ ಬಿಂಬಿತವಾಗುತ್ತೆ. ಅದು ನಾವು ಅಲ್ಟಿಮೇಟ್ ಅಂತ ನಿಮ್ಗೆ ಕಾಣ್ಬೋದು. ಈಗ ನೋಡಿ, ನಾನು ಮಾತಾಡ್ತಿರೋದು ಎಲ್ಲ ನಾನೇ ಕ್ರಿಯೇಟ್ ಮಾಡ್ತಾ ಇರೋದಲ್ಲ, ಇದು ಪ್ರಪಂಚದಲ್ಲಿರುವಂಥದ್ದೇ. ಅದೇ ಇದು ಕಲಿಯುಗ ದರ್ಶನ ಅಂತ ಮಾಡಿರೋದು. ನಾವೇನೋ ಇದು ಮಾಡ್ಕೊಂಡಿರುವಂಥದ್ದಲ್ಲ. ನಮಗೆ ಯಾವುದೋ ಆಸಕ್ತಿಗಳಲ್ಲಿ ವಿಚಾರಗಳಿಲ್ಲ. ಈಗ ಇದರಿಂದ ಒಂದು ವೀಡಿಯೋ ನೋಡಿ, ಗಂಡು ಹೆಣ್ಣು ಮತ್ತು ಅದೇ ಒಂದು ಕ್ಯಾಸ್ಟ್ ಈ ಥರ ಒಂದು ವೀಡಿಯೋ ಮಾಡಿದ್ದೀವಿ. ನಮ್ಮ ಪ್ರಕಾರ ಹೆಣ್ಣು ಅಂತ ಹೇಳಿದ್ರೆ ನನಗೆ ಹೆಣ್ಣು ಥರನೂ ಕಾಣಿಸಲ್ಲ. ಮಂಗಳಮುಖಿಯಾಗೂ ಅದನ್ನು ದಾಟಿ ಮೀರಿದಂಥ ಸ್ಥಿತಿಯಲ್ಲಿ ಕಾಣ್ತಾರೆ. ನಮಗೆ ಆ ಥರ ಎಲ್ಲ ಕಾಣಿಸುವಂಥದ್ದು ಸ್ಥಿತಿಯಲ್ಲ. ಹೆಣ್ಣು ಭೋಗದ ವಸ್ತುನೂ ಅಲ್ಲ, ನಮಗೆ ಯಾವ ಒಂದು ಇದನ್ನು ಸಮೇತ ಒಂದು ತಲೆ ಕೂದಲು ಸಹ ಆ ಥರ ರೀತಿಯಲ್ಲಿ ನಮ್ಮ ಒಂದು ಇದಿರೋದು. ಈ ಎಲ್ಲ ವೀಕ್ಷಣೆಗಳು, ಈ ಎಲ್ಲ ನೋಡಿದಾಗ ಈ ಎಲ್ಲ ನಾವು ವೀಕ್ಷಣೆ ಮಾಡಬೇಕಾಗುತ್ತೆ ಕೆಲವೊಂದು ಸತಿ. ಈಗ ನಾನು ಸ್ಟಾಪ್ ಮಾಡಿದ್ದೀನಿ ಈ ಥರ ಅಂತ ಹೇಳಿದಾಗ ಸ್ವಲ್ಪ ಕಡಿಮೆ ಮಾಡಿದ್ದೀನಿ, ಆದಷ್ಟು ಕಡಿಮೆ ಮಾಡಿದ್ದೀನಿ. ಇದರಲ್ಲಿ ಸ್ವಲ್ಪ 3-4 ದಿನದಿಂದ ನಾನು ಸ್ವಲ್ಪ ಫೇಸ್ಬುಕ್ ಇದೆಲ್ಲ ನೋಡ್ತಾ ಇದ್ದೀನಿ. ಹಾಗಾಗಿ ಫೇಸ್ಬುಕ್ಕಲ್ಲಿ ಏನಿದೆ ಇದೆಲ್ಲ ತುಂಬ ಹಳೇದು, ಈಗ ಕಾಮನ್ ಆಗಿದೆ ಇದು ಅಲ್ವಾ. ಏನಿದು ಫೇಸ್ಬುಕ್ ಅಂತ ಹೇಳ್ತಿದ್ರು. ಓಕೆ, ಫೇಸ್ಬುಕ್ಕು, ಗೂಗಲ್ಲು ಇದೆಲ್ಲ ಕಾಮನ್ ಆಗಿದೆ. ಈಗ ಇನ್ನೊಂದು, ಈಗ ಟಿ ವಿಯಲ್ಲೇ ಇದಾಗಿದೆ. ಈಗ ಟಿ ವಿಲಿ ನೆಟ್ಫ್ಲಿಕ್ಸು, OTT ಇದರಲ್ಲೆಲ್ಲ ಏನಾಗಿದೆ ಅಂದರೆ ವೆಬ್ ಸೀರೀಸ್ ಅಂತೆಲ್ಲ ಸ್ಟಾರ್ಟ್ ಆಗಿದೆ ವೀಕ್ಷಕರೇ. ಈ ವೆಬ್ ಸೀರೀಸ್ ಏನಿದೆ ಮನೆಯಲ್ಲೇ ಕೂತ್ಕೊಂಡು ಆನ್ ಮಾಡ್ಕೊಂಡು ನೋಡ್ಬೋದು ರಿಮೋಟಲ್ಲೇ. ಏನು ಫೋನ್ ಬೇಕು ಅಂತಿಲ್ಲ, ಏನಿಲ್ಲ, ಮಕ್ಕಳ ಕೈಗೆ ಆರಾಮಾಗಿ ಸಿಗುತ್ತೆ ವೆಬ್ ಸೀರೀಸ್. ಈಗ ನಾನು ವೆಬ್ ಸೀರೀಸ್ನ ನಾನು ಏನು ಅಂತ ನೋಡೋಣ ಅಂತ, ವೆಬ್ ಸೀರೀಸ್ ಬಗ್ಗೆ ನನಗೂ ಗೊತ್ತಿಲ್ಲ ವಿಚಾರ ಅಂತ ಹೇಳಿದ್ರೆ. ಯಾವ್ಯಾವ ಥರನೂ ಇದೆ, ಕೇಳ್ಪಟ್ಟಿದ್ದೀವಿ ಮತ್ತು ವೀಕ್ಷಣೆ ಇದು ಮಾಡೋಲ್ಲ. ಹಾಗಾಗಿ ವೆಬ್ ಸೀರೀಸ್ಗಳು, ಈ ಇದರಲ್ಲಿ ಬರುವಂಥ ಕಂಟೆಂಟ್ಗಳು, ವೆಬ್ ಸೀರೀಸ್ಗಳು ಇದೆಲ್ಲ ನೋಡಿದಾಗ ಸಂಬಂಧಗಳ ಮೇಲೆ ಏನೋ ಒಂಥರ ಬಿಂಬಿತವಾಗಿ ಮತ್ತೊಂದು ಅದರಲ್ಲೇ ಸ್ಟೋರಿಗಳನ್ನ ಕ್ರಿಯೇಟ್ ಮಾಡಿ ವೆಬ್ ಸೀರೀಸ್ ಮಾಡ್ತಾಯಿದ್ದಾರೆ. ಸ್ಟೂಡೆಂಟ್ಗಳದ್ದು, ಟೀಚರ್ಸ್ಗಳದ್ದು ಈ ಥರದ್ದೆಲ್ಲ ವೆಬ್ ಸೀರೀಸ್ಗಳಿದೆ. ಇದೆಲ್ಲ ನೋಡಿ ಈ ಥರ ಎಲ್ಲ ಇದೆ. ಇದೆಲ್ಲ ಟಿ ವಿಲಿ ಇವತ್ತು ಅವೈಲೇಬಲ್ ಆಗಿ ಸಿಗ್ತಾ ಇದೆ ಈಸಿಯಾಗಿ ಜನಕ್ಕೆ. ನಾರ್ಮಲ್ ಕೇಬಲ್ ಅದರಲ್ಲಿ ಇಲ್ಲ. ಈಗ ಇವತ್ತು ಎಚ್ ಡಿ ಟಿ ವಿಲಿ, ಸ್ಮಾರ್ಟ್ ಟಿ ವಿಲಿ ಏನಿದೆ, ಸ್ಮಾರ್ಟ್ ಟಿ ವಿಲಿ ನೆಟ್ ಹಾಕ್ಸ್ಕೊಂಡ್ರೆ ಮೋಸ್ಟ್ಲಿ ನೋಡ್ಬೋದು ಅನ್ನೋ ಒಂದು ಇದಿದೆ. ಮತ್ತು ಕೆಲವೊಂದು ಇದಿರುತ್ತೆ, ಏನಪ್ಪ ಅದು, ಡಿಶ್ಶೋ, ಮತ್ತೊಂದು ಏನಿದೆ ಇದರೆಲ್ಲ ಆರಾಮಲ್ಲಿ ಈಗೆಲ್ಲಾಗಿ ಬಿಡ್ತಾ ಇದ್ದಾರೆ. ಕೆಲವೊಂದು ಚಾನಲ್ಸ್ಗಳಿದೆ, ಇಲ್ಲಿಗೆ ಬಂದಿಲ್ಲ ಅದು ಚಾನಲ್ಗಳು, ಆದರೆ ಕೆಲವೊಂದು ಕಡೆ ಚಾನಲ್ಗಳು ಇದೆ. ನೈಟ್ ಆದರೆ ಚಾನಲ್ಗಳು ಪ್ಲೇ ಆಗುತ್ತೆ, ಇನ್ನು ಇಲ್ಲಿ ತನಕ ಬಂದಿಲ್ಲ ಅದು. ನಾವು ನೋಡಿದಂಗೆ ಒಂದು ಕಡೆ ಇತ್ತು, ಆಲ್ಮೋಸ್ಟ್ ಸ್ವಲ್ಪ ದಿನ ಆದಮೇಲೆ ಸ್ಟಾಪ್ ಆಯ್ತದು ಚಾನಲ್. ಅದು ಆ್ಯಕ್ಚುಲಿ ಇದರ ಚಾನಲ್ಗಳು ಇದೆ, ನೈಟ್ ಆದರೆ ಆ್ಯಕ್ಟಿವ್ ಆಗುವಂಥ ಚಾನಲ್ಗಳಿದೆ. ಅದು ಬಿಟ್ಟರೆ ಈಗ ವೆಬ್ ಸೀರೀಸ್ಗಳು ಸ್ಟಾರ್ಟ್ ಆಗಿದೆ. ವೆಬ್ ಸೀರೀಸ್ಗಳಲ್ಲಿ ಏನಿಲ್ಲ, ಈಗ ಆರಾಮಾಗಿ ಕೂತ್ಕೊಂಡು ಈಗ ನಾನು ಸಮೇತ ನೋಡ್ಬೋದು ಅನ್ನೋ ಥರ ಒಂದು ವೆಬ್ ಸೀರೀಸ್. ಏನು ಯಾವುದು ಮನೋರಂಜನೆ ಕೊಡೋಲ್ಲ, ಇಂಥದ್ದು ಕಡೆ ಗಮನ ಸೆಳೆಯುವಂಥದ್ದು. ಇದು ಏನು ಮಾಡುತ್ತೆ ಅಂತಂದರೆ, ಇದು ಈ ಥರ ಪ್ರಚೋದಿಸುವಂಥದ್ದು, ಈ ಥರ ಕ್ರಿಯೆಯಾಗಿ ಹೋಗುತ್ತೆ. ಹಾಗಾಗಿ ಈ ಥರ ಒಂದು ಮನೋರಂಜನೆ ಇವತ್ತು ಟಿ ವಿಲೂ ಸಮೇತ ನೋಡ್ಬೋದು. ಯಾವುದೋ ಫೋನು ಏನಿದೆ ಇದೆಲ್ಲ ಹಳೇದಾಯಿತು. ಅದ್ರ ಜೊತೆಗೆ ಟಿ ವಿಲಿ ಬಂದಿದೆ, ಅದು ಹಳೇದೆ. ನಾನು ನಿಮ್ಮ ಜೊತೆ ಮಾತಾಡ್ತಾ ಇರೋದು ಹೊಸದಾಗಿ, ಅಥವಾ ಹೊಸದಾಗಿ ಇರ್ಬೋದು, ನಾನು ಅರಿವಿಲ್ಲ. ಹಾಗಾಗಿ ಈ ವೆಬ್ ಸೀರೀಸ್ಗಳು ಇದೆಲ್ಲ ಏನು ಬರ್ತಾಯಿದೆ, ಇದನ್ನು ಸಹ ಕಡಿವಾಣ ಹಾಕಬಹುದು. ಆದರೆ ಕಡಿವಾಣ ಹಾಕೋದಿಲ್ಲ, ಯಾಕಂದರೆ ನೋಡೋ ವೀಕ್ಷಣೆ ಸಂಖ್ಯೆ ಜಾಸ್ತಿ ಇದೆ. ನೋಡೋ ವೀಕ್ಷಣೆ ಸಂಖ್ಯೆ ಜಾಸ್ತಿ ಇದ್ದಷ್ಟು ಬದಲಾವಣೆ ಎಲ್ಲಿಂದ ಸಾಧ್ಯ ಹೇಳಿ ಅಲ್ವಾ. ಎಲ್ಲೋ ಬದಲಾವಣೆ ಆಗಬೇಕು, ಎಲ್ಲೋ ಇದಾಗಬೇಕು, ಎಲ್ಲೋ ಏನು ಬೇಡ ಅಂತಂದರೆ ಅದು ಬೇಡ, ಇನ್ನೊಂದೆಲ್ಲ ಫೋನಲ್ಲಿ ಪ್ರಮೋಟ್ ಮಾಡ್ತಾ ಇರುತ್ತೆ. ಹಾಗಾಗಿ ಬದಲಾವಣೆ ಅನ್ನೋದು ಸ್ವಯಂ ನಮ್ಮಲ್ಲೇ ಸ್ಟಾರ್ಟ್ ಆಗಬೇಕು.
4 ಗೋಡೆಗಳ ಮಧ್ಯೆ ಕೂತಾಗ ನಮ್ಮಲ್ಲಿ ಸ್ಟಾರ್ಟ್ ಆಗಬೇಕು ಬದಲಾವಣೆ. ಇಲ್ಲೊಂದೆಲ್ಲೋ ಒಂದು ಕಡೆ ಏನಿದೆ ಬೇಡ ಅನ್ನೋದು ಅದು ಬೇಡ, ಓಕೆ, ಅದು ಪರಿವರ್ತನೆಗೆ ಇರೋದಂಥದ್ದು. ಹಾಗಾಗಿ ಇದು ಏನು ಮಾಡ್ತದೆ, ಇದೆಲ್ಲ ಡೈವರ್ಟ್ ಮಾಡ್ತಿರುವಂತಹ ಇದು ಅವೈಲೇಬಲ್ ಇದೆ. ಹಾಗಾಗಿ ಇವತ್ತೇನು ಸಿಗ್ತಾಯಿದೆ ಈ ನೆಟ್ಫ್ಲಿಕ್ಸ್ ಅಂತ ಇರ್ಬೋದು, ಯಾವುದೋ ಇದಿದೆಯಲ್ಲ ಟಿ ವಿಲಿ ಸಮೇತ ದೊರಕ್ತಾ ಇರುವಂಥದ್ದು, ಇದೆಲ್ಲ ಸಹ ವೆಬ್ ಸೀರೀಸ್ ಅಂತ ಮಾಡಿ ಇದು ಮಾಡ್ತಾಯಿದ್ದಾರೆ, ಪ್ರಮೋಟ್ ಅದೊಂಥರ ಬೇರೆ ರೀತಿಯಲ್ಲಿ ಎಂಟರ್ಟೈನ್ಮೆಂಟ್ ಮಾಡ್ತಾಯಿದ್ದಾರೆ. ಒಂದು ಟಿ ವಿಲಿ ಸಮೇತ ಬರ್ತಿರಲಿಲ್ಲ, ಯಾವುದೂ ಇರ್ತಿರಲಿಲ್ಲ ಒಂದು ಟೈಮಲ್ಲಿ. ಏನು ಇಲ್ಲದಂಥ ಟೈಮಲ್ಲೇ ಕಾಲ ಆಗಿದೆ. ಇವತ್ತೆಲ್ಲ ಪ್ರಚೋದನೆಗೊಳಿಸ್ತಿರುವಂತಹ ಈಗಿನ ಸಂದರ್ಭದಲ್ಲಿ ಈ ಥರ ಮಾಧ್ಯಮಗಳು ಈ ಥರ ಏನಿದೆ, ಈ ಥರ ಸಂದರ್ಭದಲ್ಲಿ ಇನ್ನೂ ಯಾವ ರೀತಿಯಲ್ಲಿ ಇದಾಗ್ಬೋದು ಏನಪ್ಪ, ಆ ಒಂದು ಇದಕ್ಕೆ ಇದಾಗ್ಬೋದು ಅಂತ ಇದು ಮಾಡ್ಕೋಬೇಕು. ಹಾಗಾಗಿ ಯಾವುದೋ ಒಂದು ಇರಿಟೇಷನ್ ಆಗ್ಬೋದು, ಯಾವುದೋ ಒಂದು. ಹಾಗಾಗಿ ಈ ಒಂದು ಇದರಲ್ಲಿ ಗೊತ್ತಿಲ್ಲದಂಗೆ ಲೀಗಲಾಗಿ ಒಂದು ಇದಾಗಿದೆ, ಎಂಟರ್ಟೈನ್ಮೆಂಟ್ ಮಾಡ್ತಾಯಿದೆ. ಅದು ಈ ಪ್ಲ್ಯಾಟ್ಫಾರ್ಮಲ್ಲಿ ವೆಬ್ ಸೀರೀಸ್ ಮುಖಾಂತರ ಎಲ್ಲದು ವೆಬ್ ಸೀರೀಸ್ಗಳು ಎಲ್ಲ ಭಾಷೆಗಳು ಇದೆ ಅಂತ ಅನಿಸುತ್ತೆ. ಹಾಗಾಗಿ ಇದನ್ನು ಗಮನ ಹರಿಸ್ಬೇಕು. ಇದಕ್ಕೆ ಇರ್ತಾರೆ, ಎಲ್ಲದಕ್ಕೂ ಸಂಸ್ಥೆಗಳಿದೆ, ಯಾವುದಕ್ಕೂ ಇದಿಲ್ಲ ಅಂತಲ್ಲ. ಈಗ ಒಂದು ಫಿಲಮ್ ತೆಗಿತಾರೆ ಅಂತಂದರೆ, ಒಂದು ಕನ್ನಡನೋ ಈ ಥರ ಫಿಲಮ್ ತೆಗಿತಾರೆ ಅಂತ ಹೇಳಿದಾಗ ಸೆನ್ಸಾರ್ದು ಏನಿದೆ ಆ ಥರ ಕೆಲವೊಂದು ಎಲ್ಲ ಒಂದು ಏನಿದೆ ಇದು ನೆಟ್ವರ್ಕ್, ಅದರಲ್ಲೂ ಸಹ ಆಪ್ರೇಟ್ ಮಾಡೋಕ್ಕೆ ಒಂದು ಇದಿರುತ್ತೆ, ಲೀಗಲ್ ಇದನ್ನು. ಈಗ ಎಷ್ಟೋ ಯೂಟ್ಯೂಬಲ್ಲಿ ಇದು ಮಾಡಬೇಕು ಅಂತ ಹೇಳಿದ್ರು ಲೀಗಲ್ ಕೆಲವೊಂದು ಕಂಟೆಂಟ್ ಫೇಸ್ಬುಕ್ಕಲ್ಲಿ ಅದೇ ಲೀಗಲ್ ಆಗಿರುವಂಥದ್ದೇ ಹಾಕಿದ್ರೆ ಅದನ್ನು ಬ್ಲಾಕ್ ಮಾಡ್ತಾರೆ, ಇಂಥದ್ದನ್ನ ಪ್ರಮೋಟ್ ಮಾಡ್ತಾರೆ ಅಂತ. ಪ್ರಮೋಟ್ ಮಾಡ್ತಾರೆ ಅನ್ನೋದಕ್ಕಿಂತ ಇಂಥದ್ದಕ್ಕೆ ಅವೈಲೇಬಲ್ ಇದೆ, ಇಂಥದ್ದೆಲ್ಲ ಆರಾಮಾಗಿ ಬರ್ತದೆ ಫೇಸ್ಬುಕ್ಗಳಲ್ಲಿ. ಅಥವಾ ಯಾವುದೋ ಒಂದು ದೇವ್ರ ವಿಚಾರದಲ್ಲಿ ಅವಹೇಳನ ಮಾಡುವಂಥದ್ದು, ಇದೆಲ್ಲ ಆರಾಮಾಗಿ ಬರ್ತಾಯಿದೆ. ಮತ್ತೊಂದು ಪ್ರಚೋದನೆ, ಕೋಮುಗಲಭೆ, ಇದೆಲ್ಲ ಏನಿದೆ, ಮಿಸ್ಲೀಡಿಂಗ್ ಅಂತೆಲ್ಲ ಏನಿದೆ, ಇವತ್ತು ಕೆಲವೊಂದು ಗೈಡೆನ್ಸ್ಗಳಿದೆ ಸಾಮಾಜಿಕ ಜಾಲತಾಣದಲ್ಲೂ, ಮಿಸ್ಲೀಡಿಂಗ್ ಇದೆಲ್ಲ ಗೈಡೆನ್ಸ್ಗಳಿದೆ. ಈ ಗೈಡೆನ್ಸ್ಗಳನ್ನ ಮೀರಿನ ಸಮೇತ ವರ್ಕ್ ಆಗ್ತಾಯಿದೆ. ಮಿಸ್ಲೀಡಿಂಗು, ಸೆಕ್ಷುವಲ್ ಕಂಟೆಂಟು, ಆಮೇಲೆ ಸುಮಾರಿದೆ. ಇದು 4-5 ಥರದ್ದು ರೂಲ್ಸ್ಗಳಿದೆ ಸೋಷಿಯಲ್ ಮೀಡ್ಯಾದಲ್ಲೇ, ಅದನ್ನೆಲ್ಲ ಮೀರಿ ಸಮೇತ ಅವರು ಸಮೇತ ಆಗ್ತಾಯಿದ್ದಾರೆ. ಹಾಗಾಗಿ ಆ ನಿಯಮನ ಸಮೇತ ಅವರು ಸಮೇತ ಇದು ಮಾಡ್ತಿಲ್ಲೋ ಎಲ್ಲೋ ಗೊತ್ತಿಲ್ಲ. ನಾನು ಆದರೆ ಸಾಧ್ಯವಾದರೆ ಒಂದು ಸ್ಕ್ರೀನ್ಶಾಟ್ ಹಾಕ್ತೀನಿ. ನಾವು ಮೊನ್ನೆ ಒಂದು ಇದು ಮಾಡಿರುವಂಥದ್ದು, ಹಿಂಗೆ ಒಂದು ಚಿಕ್ಕದಾಗಿ ಒಂದು ಥಾಟ್ ಕವನ ಥರ, ಅದನ್ನು ಪ್ಲೇ ಆಗಿಲ್ಲ, ಅದು ಅಲ್ಲಿಗೆ ಬ್ಲಾಕ್ ಆಗಿದೆ. ಇಂಥದ್ದೆಲ್ಲ ಬರುತ್ತೆ. ಹಾಗಾಗಿ ಏನು ಬರ್ತಾಯಿದೆ, ಏನು ಆದಾಯ ಬರ್ತದೆ, ಏನು ಮನೋರಂಜನೆ ಸಿಗ್ತದೆ, ಜನರು ಏನು ಬಯಸ್ತಿದ್ದಾರೆ, ಏನು ಎಂಟರ್ಟೈನ್ಮೆಂಟ್ ಸಿಗ್ತಾ ಇದೆ ಅನ್ನೋದು ಕಡೆ ಜನರು ವೀಕ್ಷಣೆ ಮಾಡ್ತಿದ್ದಾರೆ ಅಂತ ಅನಿಸುತ್ತೆ ಮೋಸ್ಟ್ಲಿ. ಅದಕ್ಕಾಗಿ ಅದು ಹಂಗೆ ಇದಾಗ್ತಾಯಿದೆ, ಆದರೆ ಯಾರಿಗೂ ಗೊತ್ತಾಗ್ತಿಲ್ಲ. ಹಾಗಾಗಿ ಇಂಥದ್ದು ಮನುಷ್ಯನ ಸೆಳೀತಾ ಇದೆ, ಮತ್ತೊಂದು ರೀತಿಯಲ್ಲಿ ಇದು ಮಾಡ್ತಾಯಿದೆ. ನಾನು ಎಷ್ಟೋ ಸತಿ ವಿಡಿಯೋಗಳನ್ನ ಮಾಡಿದ್ದೀನಿ ಸ್ಪಿರಿಚುವಲಿನೇ. ಇದು ಸಹ ಕಷ್ಟಗಳು ಅಥವಾ ಮಾಡಿರೋ ಪಾಪಗಳು, ಕರ್ಮಗಳು ಏನಿದೆ ಅದು ಮನುಷ್ಯನಿಗೆ ಇದಾಗೆ ಆಗುತ್ತೆ. ಹಂಗಾಗಿ ಯಾವುದು ಬಿಡಲ್ಲ. ಈಗ ನೀವು ಏನು ನೋಡ್ತೀರಾ, ಏನು ನೋಡ್ತಾರೆ, ಯಾವುದೋ ಒಂದು ಕಂಟೆಂಟ್, ಈಗ ಒಂದು ಬ್ಲೂ ಫಿಲಮಲ್ಲೇ ಒಂದು ಗೂಗಲಲ್ಲಿ ಸರ್ಚ್ ಮಾಡೋದು ಸಿಗುತ್ತೆ. ಯಾವುದೋ ಒಂದು ಫಾದರೋ, ಮದರೋ, ಏನೋ ಬ್ರದರೋ, ಸಿಸ್ಟರೋ ಒಂದು ಸ್ಟಾರ್ಟ್ ಆಗುತ್ತಲ್ಲ, ಜಸ್ಟ್ ಅದೊಂದು ಓಪನ್ ಮಾಡೋದು ಸಾಕು, ಅದರಲ್ಲೂ ಸಹ ಆ್ಯಡ್ ಆಗುತ್ತೆ ಅವ್ರದ್ದೇ ಆದಂಥ ಕರ್ಮಗಳು, ಪಾಪಗಳು. ಅದನ್ನು ನೋಡಿದ್ರೆ ಇದಾಗೋದಿಲ್ಲ ಅಂತಲ್ಲ, ಅದು ಸಹ ಪಾಪಕ್ಕೆ ಅಥವಾ ಅವನ ಒಂದು ಕಂಟೆಂಟ್ನ ನೋಡೋದ್ರಿಂದನೂ ಇದೆಲ್ಲ ಇದೆ. ಏನಿದೆ ಸಂಬಂಧಗಳನ್ನ ಏನೋ ಇದೆ ಅದನ್ನೆಲ್ಲ ನೋಡೋವಂಥದ್ರಲ್ಲೂ ಸಹ ಒಂದು ಆ ಶೇಡ್ ಇದಾಗುತ್ತೆ. ಹಾಗಾಗಿ ಇದನ್ನೆಲ್ಲ ನೋಡಿದಾಗ ಏನಾಗುತ್ತೆ ಅಂದರೆ ಮನುಷ್ಯನಿಗೆ ಸಾಮಾನ್ಯವಾಗಿ ಸಹಜವಾಗಿ ಏನಾಗುತ್ತೆ ಅಂದರೆ ದೃಷ್ಟಿ, ಹೊರದೃಷ್ಟಿ, ಒಳದೃಷ್ಟಿ ಬದಲಾಗುತ್ತೆ, ನೋಡೋರ ಮೇಲೂ ಬದಲಾಗುತ್ತೆ. ಅಂದರೆ ಪ್ರಪಂಚದಲ್ಲಿ ನೋಡುವಂಥ ಸ್ಥಿತಿಗತಿಗಳು ಬದಲಾಗುತ್ತೆ. ಏನು ನೋಡ್ತೀವೋ, ಏನು ಇದು ಮಾಡ್ತೀವೋ ಅದು ಹೊರಗಡೆ ಪ್ರಪಂಚ ಜಗತ್ತನ್ನು ನೋಡಿದಾಗ ಆ ಒಂದು ಶೇಡ್, ಆ ಒಂದು ಇದು
ಪ್ರಪಂಚದಲ್ಲಿ ಬೇರೆ ವ್ಯಕ್ತಿಗಳ ಮುಖಾಂತರ ಕಾಣುತ್ತಿದ್ದು, ಒಂದು ಹೆಣ್ಣಿನ ಮುಖಾಂತರ ಗಂಡಿನ ಮುಖಾಂತರ ಕಾಣುತ್ತೆ. ಇಲ್ಲಿ ನೋಡಿರುವಂಥದ್ದು ಗೊತ್ತಿಲ್ದಂಗೆ ಪ್ರಮೋಟ್ ಮಾಡ್ತಾಯಿದೆ. ಯಾವುದು ಬೇಡ ಅಂತ ಇದೆ, ಯಾವುದು ಗೊತ್ತಿಲ್ದಂಗೆ ಪ್ರಮೋಟ್ ಮಾಡ್ತಾಯಿದೆ ಅನ್ನೋದು ತಿಳ್ಕೋಬೇಕಾಗುತ್ತೆ. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಿದ್ದು ಆಗಬೇಕಾಗಿದೆ. ಅದಕ್ಕೂ ಒಂದು ಏನಾದರೂ ಒಂದು ಲೀಗಲ್ಲಿ ಇದೆ, ಅದಕ್ಕೆಲ್ಲ ಇದೆ. ಹೇಳ್ದಂಗೆ 4-5 ಇದಿದೆ, ಅದನ್ನು ಇದು ಮಾಡ್ತಲ್ಲ. ಇದಕ್ಕೆಲ್ಲ ಬೇಕು ಒಂದು ಇದು. ಇನ್ನೆಲ್ಲಿಂದ ಮಕ್ಕಳುಗಳಿಗೆ ಇದಾಗುತ್ತೆ ಹೇಳಿ ಅಲ್ವಾ? ಈಗ ಸುಮ್ಮನೆ ಆನ್ ಮಾಡಿದ್ರೆ ಯೂಟ್ಯೂಬಲ್ಲಿ ಸುಮ್ಮನೆ ಆದರೂ ಬರುತ್ತೆ. ಈಗ ಮಕ್ಕಳುಗಳಿಗೆ ಸಾಮಾನ್ಯವಾಗಿ ಫೋನ್ ಸಿಗುತ್ತೆ. ನಾವು ಹೆಂಗಿದ್ರೂ ಮಾತಾಡ್ತೀವಿ, ನಮ್ಮ ಮದುವೆ ಆಗಿದ್ರು ಮಕ್ಕಳಾಗಿಲ್ಲದರು ಏನಾದ್ರೂ ಇದು ನಾರ್ಮಲಿ ಸಾಮಾಜಿಕವಾಗಿ ಮಾತಾಡಬೇಕಾದ್ರೆ ನಮ್ಮ ಯಾರಿಗೂ ಇದೆ ಯಾರಿಗೂ ಇಲ್ಲ ಅಂತಲ್ಲ, ಪ್ರಪಂಚಿಕವಾಗಿ ಮಾತಾಡಬೇಕಾದ್ರೆ. ಹಾಗಾಗಿ ಇದೆಲ್ಲ ಒಂದು ಪ್ರಮೋಟ್ ಮಾಡ್ತಾ ಇರುತ್ತೆ. ಇದು ಏನು ಇಲ್ದಿದ್ದಾಗ ಕಾಲದಲ್ಲೇ ಅದನ್ನು ನೀವು ಇದು ಮಾಡ್ಕೋಬೇಕು. ಅಂಥದ್ರಲ್ಲಿ ಈ ಥರದ್ದೆಲ್ಲ ಸಿಕ್ಕಿದಾಗ, ಈ ಥರದ್ದೆಲ್ಲ ಇದಾದಾಗ, ಆದರೆ ಇಲ್ಲಿ ಪ್ರಮೋಟ್ ಮಾಡ್ತಾ ಇರೋದು, ಇಲ್ಲಿ ಇದು ಮಾಡ್ತಾ ಇರೋದು ಅದು ಕಡಿವಾಣ ಹಾಕಬೇಕು ಅನ್ನೋದೊಂದೇ ವಿಚಾರ. ಹಾಗಾಗಿ ಎಲ್ಲ ಒಂದು ಕಡೆ ಗಮನ ಅನ್ನೋದಕ್ಕಿಂತ ಇಲ್ಲೇ ಇದೆ, ಈ ಒಂದು ಪರಿವರ್ತನೆಗೆ ತೊಗೊಂಡು ಬರಬೇಕಾಗತ್ತೆ. ಎಲ್ಲವೂ ಇರೋದು ಪರಿವರ್ತನೆಗೆ, ಅದೆಲ್ಲ ವಿಚಾರಗಳು ಪರಿವರ್ತನೆಗೆ. ಹಾಗಾಗಿ ಇಲ್ಲಿ ಪರಿವರ್ತನೆಗೊಳ್ಳಿಲ್ಲ ಅಂತ ಹೇಳಿದ್ರೆ ಇನ್ನೆಲ್ಲಿ ಪರಿವರ್ತನೆಗೊಳ್ಳೋದು ಕಷ್ಟ ಇದೆ. ಹಾಗಾಗಿ ಇದನ್ನು ಸಂಬಂಧಪಟ್ಟಿರೋರು ತಿಳ್ಕೋಬೇಕು. ನೋಡಿರೋ 4 ಜನಕ್ಕಾದರೂ ಅರಿವು ಬರಬೇಕು. ಇಲ್ಲಿ ನೋಡೋ ಒಂದು 4 ಜನ, ಸ್ವಲ್ಪ ಜನ ನೋಡೋದಷ್ಟೇ ವಿಡಿಯೋ. ಹಾಗಾಗಿ ಅಂತಹ ಒಂದು ವೀಕ್ಷಕರಿಗಾದರೂ ಅರಿವಿಗೆ ಬಂದರೂ ಸಾಕದು, ಅವನಿಂದ ಮತ್ತೊಬ್ಬರಿಗೆ ಬರುವಂಥದ್ದೇ ಅದು. ಹಾಗಾಗಿ ವೀಕ್ಷಕರೇ, ಇದು ಈ ಥರ ಆಗಿದೆ. ಬದಲಾವಣೆ ಬೇಕು, ಎಲ್ಲ ಬದಲಾವಣೆ ಬೇಕು ಅಂತ ಹೇಳಿದಾಗ ಬದಲಾವಣೆ ಬೇಕು. ಹಾಗಾಗಿ ಈ ಒಂದು ಕಲಿಯುಗ ದರ್ಶನದಲ್ಲಿ ಇದೊಂದು ಮೊದಲನೇ ವಿಡಿಯೋ ಸಣ್ಣದಾಗಿ ಮಾಡಿರುವಂಥದ್ದು. ಸಂಬಂಧಪಟ್ಟಿರೋರು ಆದಷ್ಟು ಇದಾಗಬೇಕು, ಯಾವ್ದು ಹಾಕಬೇಕು, ಏನು ಇದು ಮಾಡಬೇಕು ಅನ್ನೋದು ಅವ್ರಿಗೂ ಇದಿರಬೇಕು. ಸ್ವಲ್ಪ ಇದು ಮಾಡ್ಕೋಬೇಕಾಗತ್ತೆ, ಥಿಂಕ್ ಮಾಡಬೇಕಾಗತ್ತೆ, ಯೋಚನೆ ಮಾಡಬೇಕಾಗುತ್ತೆ. ಎಲ್ಲವೂ ಜವಾಬ್ದಾರಿಯುತವಾಗೇ ಇರುತ್ತೆ ಸಮಾಜದಲ್ಲಿ. ನಮಸ್ಕಾರ ವೀಕ್ಷಕರೇ, ಎಲ್ಲವೂ ಆದಂಥ ಒಂದು ಶಕ್ತಿಗೆ ಶರಣಾಗಿ ನಮಿಸುತ್ತಾ ನಮಸ್ಕಾರ.